ಸ್ಟಾರ್ಟ್ ಆಗಿದೆಯಾ ಇದು? ಸ್ಟಾರ್ಟಾ? ಏನು ಕಳೆದ ಹಲವಾರು ದಿನಗಳಿಂದ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಲ್ಲಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ಅವರನ್ನು ತೇಜೋವಧೆ ಮಾಡುವಂಥ ರೀತಿಯಲ್ಲಿ ಮತ್ತು ಅವರ ಒಂದು ಇದಕ್ಕೆ ಹುದ್ದೆಗೆ ಕೂಡ ಒಂದು ಕಳಂಕ ತರುವಂಥ ರೀತಿಯಲ್ಲಿ ಬಸವಯ್ಯ ಏನು ನಮಗೆಲ್ಲ ಗೊತ್ತಿರುತ್ತೆ ಚಾಲಕರುಗಳಿಗೆ, ಈ ಬಸವಯ್ಯನವನು ಲೈವ್ ಮಾಡಿ ಸುಮ್ಮನೆ ಚಾಲಕರನ್ನ ಉದ್ರೇಗಕ್ಕೆ ಒಳಪಡಿಸುವಂಥದ್ದು, ಅವ್ರನ್ನ ಪ್ರಚೋದನೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಾನು ಅವ್ರಿಗೆ ಹೇಳಿದ್ದೆ, ದುಡ್ಡು ತಗೊಂಡು ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವರೊಂದು ಕೆಲವೊಂದು ಆರೋಪಗಳನ್ನು ನನ್ನ ಮೇಲೆ ಕೂಡ ಮಾಡಿದ್ರು. ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ನಿನ್ನೆ ಹೇಳಿದ್ದೆ ಅವ್ರಿಗೆ 50,000 ರೂಪಾಯಿನ ನನ್ನ ಕಚೇರಿಯಲ್ಲಿ ಕೂತ್ಕೊಂಡು ನನ್ನ ಹತ್ರ ಅವರು ಬೇಡಿದ್ರು. ಆ ಒಂದು ನಾನು ಬೇಡೇ ಇಲ್ಲ, ನಾನು ಚಾಲಕರ ಪರವಾಗಿ ಬೇಡಿದ್ದೆ ಅಂತ. ಅದಕ್ಕೆ ಸಂಕ್ಷಿಪ್ತವಾಗಿ ನಾನು ಮತ್ತೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನು ಬೈಕ್ ಟ್ಯಾಕ್ಸಿ ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ನಾನು ತಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಚಾಲಕರಿಗೂ, ಎಲ್ಲ ಸಂಘಟನೆಯಲ್ಲಿರ್ತಕ್ಕಂಥ ಚಾಲಕರಿಗೆ ನಮಸ್ಕಾರ. ಮತ್ತು ಏನು ಇವತ್ತು ಬೈಕ್ ಟ್ಯಾಕ್ಸಿ ರಾಜ್ಯದಲ್ಲಿ ನಿಲ್ಲಬೇಕಾಗಿತ್ತು, ಇವತ್ತು ಕಾನೂನಿನ ಅಡಿಯಲ್ಲಿ ಅದು ಮಾನ್ಯತೆಯನ್ನು ಕಳ್ಕೊಂಡಿದೆ. ಆದರೆ ನ್ಯಾಯಾಲಯದಲ್ಲಿ ಅದು ಪೆಂಡಿಂಗ್ ಇರೋದ್ರಿಂದ, ಪೆಂಡಿಂಗ್ ಯಾವ ಕಾರಣಕ್ಕಾಗಿದೆ? ಜಡ್ಜ್ಮೆಂಟ್ಗಾಗಿದೆ, ಜಡ್ಜ್ಮೆಂಟ್ ರಿಸರ್ವ್ ಆಗಿದೆ. ಇವತ್ತು ನಾವು ಜಡ್ಜ್ಮೆಂಟ್ ರಿಸರ್ವ್ ಆಗಿರುವಂಥ ಸಮಯದಲ್ಲಿ ಈ ಬಸವಯ್ಯ ಅಂತ ಕೆಲವು ವ್ಯಕ್ತಿಗಳು ಪ್ರಚೋದನೆಗೊಳಿಸಿ ಚಾಲಕರೇನಾದ್ರು ರಸ್ತೆಗಳಲ್ಲಿ ಇಳಿದು ನಾಳೆ ಇದು ಯಾವುದೋ ಒಂದು ದೊಡ್ಡ ಮಟ್ಟಕ್ಕೆ ಹೋದರೆ ನ್ಯಾಯಾಲಯದಲ್ಲಿ ನಮ್ಮ ವಿರುದ್ಧ ಆದೇಶಗಳು ಬಂದಾಗ ಬಸವಯ್ಯ ಬಂದು ಕಾಪಾಡ್ತಾನ ನಮ್ಮನ್ನ? ಇಲ್ಲ, ನಮ್ಮ ಇಷ್ಟು ದಿನಗಳ 2 ವರ್ಷದ 2023 ಮತ್ತು 24 1.25 ವರ್ಷದ ನಮ್ಮ ಪರಿಶ್ರಮ ಏನಿದೆ, ಈ ಪರಿಶ್ರಮಕ್ಕೆ ಎಳ್ಳು ನೀರು ಬಿಟ್ಟಂಗಾಗಿದೆ. ಏನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಬಯಸ್ತಾ ಇದ್ದೀನಿ ಅಂತಂದರೆ, ಇವತ್ತು ಕೊನೆಯ ಘಟ್ಟದಲ್ಲಿದೆ, ಆದೇಶ ಬರುವಂಥ ಕೊನೆಯ ಘಟ್ಟದಲ್ಲಿದೆ. ರಿಸರ್ವ್ ಮಾಡಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಬರಬೇಕಾಗಿತ್ತು. ನ್ಯಾಯಾಧೀಶರು ಅದನ್ನು 5 ಕೇಸುಗಳು ಇವತ್ತು ರಿಟ್ ಪಿಟಿಷನ್ಸು ಪೆಂಡಿಂಗ್ ಇದೆ. ಒಂದಲ್ಲ ಎರಡಲ್ಲ, 5 ರಿಟ್ ಪಿಟಿಷನ್ಸ್ಗಳನ್ನ ಕೂಡ ಇವತ್ತು 5 ರಿಟ್ ಪಿಟಿಷನಲ್ಲಿ ಕೂಡ ಆದೇಶಗಳು ಬರಬೇಕಾಗಿದೆ. 5 ರಿಟ್ ಪಿಟಿಷನ್ಗಳಿಗೆ ಆದೇಶವನ್ನು ಸುಮಾರು ಪುಟಗಳು ಬರೀಬೇಕಾಗುತ್ತೆ. ಆದೇಶವನ್ನು 1 2 ಪೇಜ್ 3 ಪೇಜ್ ಅಲ್ಲ. ಇದು ನಾಳೆ ಅಪೀಲ್ ಹೋಗುತ್ತೆ ಈ ಕೇಸು. ನಾವು ಹೋಗದೇ ಇರ್ಬೋದು, ನಮ್ಮ ಪರ ಆದರೆ ಅವ್ರು ಹೋಗ್ತಾರೆ, ಅವ್ರ ಪರ ಆದರೆ ನಾವು ಹೋಗ್ಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಕಾನೂನಿನ ಅಂಶಗಳನ್ನು ಗಣನೆಗೆ ತಗೋಬೇಕಾಗುತ್ತೆ. ಇವೆಲ್ಲವನ್ನೂ ತೆಗೆದುಕೊಂಡು ನಾಳೆ ಅವರು ಹೈಕೋರ್ಟಲ್ಲಿ ಡಬಲ್ ಬೆಂಚ್ಗೆ ಅಪೀಲ್ ಹೋಗ್ಬೋದು, ಸುಪ್ರೀಂ ಕೋರ್ಟ್ ತನಕನೂ ಹೋಗ್ಬೋದು. ಇಷ್ಟೆಲ್ಲ ಪರಿಸ್ಥಿತಿ ಇರುವಾಗ, ಇಷ್ಟೆಲ್ಲ ತೊಂದರೆಗಳಿರುವಾಗ, ನಾವು ಈ ಮಧ್ಯೆ ಯಾರೋ ಒಬ್ಬ ಅವಿವೇಕಿತನದಿಂದ ಒಂದು ಹೇಳಿಕೆಗಳನ್ನು ಕೊಟ್ಟು, ಪ್ರಚೋದನೆಯನ್ನು ಕೊಟ್ಟು ಮತ್ತು ರಾತ್ರೋರಾತ್ರಿ ಕುಡಿದು ಹೇಳಿಕೆಗಳನ್ನು ಕೊಡುವಂಥದ್ದು, ಇದು ಕೂಡ ನಾನು ಗಮನಿಸ್ತಾ ಇದ್ದೀನಿ. ಅವರು ಕೊಟ್ಟಂಥ ಹೇಳಿಕೆಗಳಿಗೆ ಚಾಲಕರು ಪ್ರಚೋದನೆಗೊಂಡು ಉದ್ರೇಕಕ್ಕೊಳಗಾಗಿ ತಾವೇನಾದರೂ ತಪ್ಪುಗಳನ್ನು ಮಾಡಿದ್ರೆ ಇಷ್ಟು ದಿನಗಳ ನಿಮ್ಮ ಒಂದು ಪರಿಶ್ರಮ ಏನಿದೆ ಅದು ವ್ಯರ್ಥ ಆಗುತ್ತೆ. ಯಾರು ಇಲ್ಲಿ ಸುಮ್ಮನೆ ಕೂತ್ಕೊಂಡಿರೋಕ್ಕೆ ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಯಾವುದೋ ಒಂದು ಬಂದು ದುಡ್ಡು ಕೊಟ್ಟರು ಅಂತ ಅವನೇನೋ ಹೇಳ್ಕೊಂಡಿದ್ದಾನಲ್ಲ, ಅದು ಭಿಕಾರಿಗೆ ಭಿಕ್ಷೆ ಬೇಡೋದೊಂದು ಒಂದನೇ ಕೆಲಸ. ನಮ್ಗೆ ಆ ಭಿಕಾರಿತನ ಆಗಲಿ ಭಿಕ್ಷೆ ಬೇಡೋ ಕೆಲಸ ನಮಗಿಲ್ಲ. ಅವ್ನು ಭಿಕ್ಷೆ ಬೇಡ್ಕೊಂಡೇ ಬದುಕಿರ್ತಾನೆ ಭಿಕಾರಿ ಅನ್ನೋನು. ಆ ರೀತಿ ಮಾಡೋರಿಗೆ ಆ ಮನಸ್ಥಿತಿ ಇರುತ್ತೆ. ನಾವು ಯಾರ ಹತ್ರನೂ ಹೋಗಿ ಬೇಡಿಲ್ಲ. ಇವತ್ತು ಆ ಕಾರಣಕ್ಕೆ ಇವತ್ತು ನಿನ್ನೆ ಏನು ಅವ್ರು ಕರೆದಿದ್ರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ ಬಂದು ಪ್ರಮಾಣ ಮಾಡಿ ಅಂತ, ಇವತ್ತು ನಾನು ಈ ಒಂದು ಲೈವಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ರಿಗೂ. ಯಾವುದೇ ಅಧಿಕಾರಿ ಬಳಿ, ಯಾವುದೇ ಕಂಪನಿ ಬಳಿ ನನಗೆ ತಿಳಿದಂಗೆ ಮತ್ತು ನನ್ನ ಸದಸ್ಯರುಗಳಾಗಿರ್ಬೋದು, ನನ್ನ ಗಮನಕ್ಕೆ ಬಂದಂಗೆ ಆಗಲಿ ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ 1 ರೂಪಾಯಿ ಮುಟ್ಟಿಲ್ಲ. ಆ ರೀತಿ ಮುಟ್ಟಿದ್ದಂಥ ವ್ಯಕ್ತಿಗಳಿಗೆ ರಾಘವೇಂದ್ರ ಸ್ವಾಮಿ ಹಿಂದೆ ಇದ್ದಾರೆ, ಅವರೇ ನೋಡ್ಕೊಳ್ತಾರೆ. ಮತ್ತೆ ಇನ್ನು ಉಳಿದಂತೆ 50,000 ರೂಪಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು 50,000 ರೂಪಾಯಿ ಬಸವಯ್ಯ ಕೇಳಿದ್ದು ಇದು ಸತ್ಯ. ಇಲ್ಲಿ ಹಿಂದ್ಗಡೆ ದೇವರಿದ್ದಾರೆ, ರಾಘವೇಂದ್ರ ಸ್ವಾಮಿ ಅವರಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ನಾನು ಬಿಟ್ಟಿದ್ದೀನಿ. ಅವ್ರು ಕೇಳಿದ್ದು ಸಂಘದ ಪರವಾಗಿ ಕೊಡಿ ಅಂತ ಕೇಳಿದ್ದಲ್ಲ. ಅವರು ಚೇತನ್ನು ಬಂದು ಖರ್ಚು ವೆಚ್ಚಗಳಿಗೆ 50,000 ರೂಪಾಯಿಯನ್ನು ಕೊಡಿ ಅನ್ನೋವಂಥ ಮಾತುಗಳನ್ನು ಇವತ್ತಾಗಿದ್ದಾರೆ. ಖರ್ಚು ವೆಚ್ಚಗಳಿಗೆ 50,000 ರೂಪಾಯಿ ಬೇಕಾ ಇವರಿಗೆ? ಇವರು ಸಂಘದ ಪರವಾಗಿ ಕೇಳ್ಕೊಂಡ್ಬಂದಿದ್ದಾರೆ. ರಾಮೇಗೌಡರ ಅಧ್ಯಕ್ಷತೆಯಲ್ಲಿ ರಾಮೇಗೌಡರ ಅಧ್ಯಕ್ಷರಾಗಿದ್ದರು, ಅವ್ರನ್ನ ಕರ್ಕೊಂಬರ್ಬೇಕಾಗಿತ್ತಲ್ಲ, ಯಾಕೆ ಚೇತನ್ ಅವ್ರನ್ನ ಕರ್ಕೊಂಬಂದ್ರು?
ಅವತ್ತು ಇವರ ನಿಜ ರೂಪವನ್ನ ಬಯಲು ಮಾಡಿದ್ದು ರಾಮೇಗೌಡರಲ್ಲ ಅಥವಾ ಬೇರೆ ಇನ್ನುಳಿದವರಲ್ಲ, ಚೇತನ್ನೇ ಇವನ ನಿಜ ರೂಪವನ್ನ ಬದಲಾವಣೆ ಮಾಡಿದ್ದು. ಇವನು ಕಂಪೇರ್ ಮಾಡಿದ್ರೆ ಚೇತನ್ 100 ಪಾಲು 1000 ಪಾಲು ಎಷ್ಟೋ ದೊಡ್ಡ ವ್ಯಕ್ತಿ ಅಂತ ಇವತ್ತು ಅನಿಸ್ತಾ ಇದೆ, ಅವತ್ತು ಮಾತಾಡಿದಂಥ ರೀತಿಗಳಲ್ಲಿ ನೋಡಿದ್ರೆ. ಯಾಕೆ ಅಂದ್ರೆ ಅವತ್ತು ಚೇತನ್ ಇವರ ಹಣೆ ಬರವನ್ನ ಬಿಚ್ಚಿಟ್ರು. ನೋಡಿ ಸರ್, ನೀವು 50,000 ಕೊಟ್ರೆ ಇವನ್ ತಿಂದಾಕ್ಬಿಡ್ತಾನೆ, ನೀವು 50,000ಕ್ಕೋಸ್ಕರ ಇವನು ಚಾಲಕರನ್ನ ಇವನು ಅಡ ಇಡ್ತಾ ಇದ್ದಾನೆ ತಮ್ಮ ಹತ್ರ ಅಂತ ಹೇಳ್ಬಿಟ್ಟು ಅವರು ಮಾರನೇ ದಿನನೇ ನಮ್ಮ ಒಕ್ಕೂಟದ, ಇಲ್ಲಿ ಎಲ್ಲೋ ಒಬ್ಬರೋ ಇಬ್ಬರ ಹತ್ರ ಚರ್ಚೆ ಆಗಿದ್ದಲ್ಲ, ಒಕ್ಕೂಟದ ಗ್ರೂಪಲ್ಲೇ ಹಾಕದ ಚೇತನ್ ಅವತ್ತು. ಆ ಒಂದು ಇಲ್ಲಿ ವಿಷಯವನ್ನು ಹಾಕಿದ ನಂತರ ಏನು ಬಸವಯ್ಯ ಇದ್ದಾನೆ, ಬಸವಯ್ಯ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ದ, ಸರ್ ಅದು ಖರ್ಚಿಗೆ ಪೇಸ್ಟ್ಗೆ ಮಾಡಕ್ಕೆ ಇದಕ್ಕೆ ಮಾಡಕ್ಕೆ ಅಂತ ತಾವೊಂದು ದಯವಿಟ್ಟು ಹೇಳ್ಬಿಡಿ ಸರ್, ನಾನು ಅದನ್ನ ರೆಕಾರ್ಡ್ ಮಾಡ್ಕೊಂತೀನಿ, ಅದನ್ನ ಎಲ್ರಿಗೂ ನಾನು ತೋರಿಸ್ತೀನಿ, ಹಾಕ್ತೀನಿ. ಆಯ್ತು, ಹಾಳಾಗೋಗ್ಲಿ, ಒಬ್ಬ ವ್ಯಕ್ತಿ ಕೇಳ್ತಾ ಇದ್ದಾನೆ, ಏನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಆಯ್ತು ಬಿಡಪ್ಪ, ನೀನು ಹೇಳಿ ನಿನ್ಗೆ ಹೆಂಗ್ ಬೇಕೋ ಹಂಗೆ ರೆಕಾರ್ಡ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವನು ಹೇಳ್ದಂಗೆ ನಾನು ಹೇಳಿದ್ದಂಥ ರೆಕಾರ್ಡ್ ಕೂಡ ನನ್ನ ಪೆನ್ ಡ್ರೈವಲ್ಲೂ ಕೂಡ ಇದೆ. ಇವನು ಏನೇನು ಮಾತಾಡಿದ್ದಾನೆ, 2 ಗಂಟೆ 49 ನಿಮಿಷಗಳ ರೆಕಾರ್ಡಿಂಗ್ ಇದೆ. ಯಾರ್ಯಾರ ಬಗ್ಗೆ ಮಾತಾಡಿದ್ದಾನೆ, ನಾರಾಯಣ ಸ್ವಾಮಿ ಬಗ್ಗೆ ಮಾತಾಡಿದ್ದಾನೆ, ರಾಮೇಗೌಡರ ಬಗ್ಗೆ ಮಾತಾಡಿದ್ದಾನೆ, ರಘುನಾರಾಯಣಗೌಡರ ಬಗ್ಗೆ ಮಾತಾಡಿದ್ದಾನೆ, ರಾಜು ಅವ್ರ ಬಗ್ಗೆ ಮಾತಾಡಿದ್ದಾನೆ, ಮತ್ತೆ ಚೇತನ್ ಬಗ್ಗೆ ಕೂಡ ಹಲವು ಮಾತುಗಳು ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಸುನಿಲ್ ಬಗ್ಗೆ ಇವತ್ತೇನು ನೋಡಿ ಬಹಳ ಪ್ರೀತಿ ಉಕ್ಕೇರಿತಾ ಇದೆ, ಹೃದಯ ವೈಶಾಲ್ಯತೆ ಬಸವಯ್ಯಂದು. ಏನ್ ಹೇಳ್ತಾ ಇದ್ದಾರೆ, ಬಂದು ಹೇಳ್ತಾ ಇದ್ದಾನೆ, ಅವ್ರ ಜೊತೆ ಹೇಳಿದ್ದಾರೆ ನನ್ನ ಅಣ್ಣ ತಮ್ಮಂದ್ರು ಅಂತ. ಇದೇ ಅಣ್ಣ ತಮ್ಮಂದ್ರು ಹಣ ವಿಷ ಕುಡ್ದಂಗ್ ನಾಟಕ ಮಾಡ್ದ ಬಸವಯ್ಯ. ಇವನು ಸುನಿಲ್ ಅವತ್ತು ನಿಮ್ಮ ಹತ್ರ ಎಲ್ಲ ದುಡ್ಡು ತಗೊಂಡ, ನೀವು ಬಂದು ಅವ್ರು ಬಂದು ಎಲ್ಲ ದುಡ್ಡು ಕೊಟ್ಟಿದ್ದನ್ನೆಲ್ಲ ಚೇತನ್ ಸುನಿಲ್ ಹಂಚ್ಕೊಂಡ ಅಂತ ಹೇಳಿದ್ರೆ ಎಲ್ಲೋಗಿತ್ತಪ್ಪ ಬಸವಯ್ಯ ನಿಂದ ಅವತ್ತು ನಾಲ್ಗೆ, ಎಲ್ಲೋಗಿತ್ತು ಅದು ನಾಲ್ಗೆನ? ಆಯ್ತು ಬಿಡಪ್ಪ ಹೋಗ್ಲಿ, ನೀನ್ ಇವತ್ತು ನಾನು ಸಂಘಟನೆ, ನಾನು ಎಲ್ಲಾ ಚಾಲಕರು ನನ್ನ ಜೊತೆಲಿದ್ದಾರೆ, ನಾನೇ ಜೊತೆಲಿದ್ದೀನಿ, ನಾನು ಅವ್ರಿಗೆ ಜೀವ ಕೊಡ್ತೀನಿ ಅಂತೆಲ್ಲ ಒಂದು ದಿವಸ ಉಪವಾಸ ಮಾಡಿ ಸಾಕು ನೀನು, ಚಾಲಕರಿಗೋಸ್ಕರ ನೋಡೋಣ, ಬಂದು ವಿಧಾನಸೌಧ ಮುಂದೆ ಕುತ್ಕೊಂಡ್ಬಿಡು ಉಪವಾಸಕ್ಕೆ, ಎಲ್ಲೂ ತನಕ ಅನಿರ್ದಿಷ್ಟವಾದ ಉಪವಾಸ ಕುತ್ಕೊಂಡ್ಬಿಡು ನೀನು, ಎಲ್ಲೂ ತನಕ ಬೈಕ್ ಟ್ಯಾಕ್ಸಿ ನಿಲ್ಲಲ್ವಾ, ನಾನು ತನಕ ನಿಲ್ತೀನಿ ಅಂತ ಬಿಟ್ಟು ನೋಡೋಣ, ನಿಂದು ಹೋರಾಟನೂ ನಾನು ನೋಡ್ಬೇಕು. ಚಾಲಕರನ್ನ ಬಲಿ ಕೊಡುವಂತ ಕೆಲಸವನ್ನ ನೀನು ಮಾಡ್ತಾ ಇದ್ದೀಯ, ನಾನಲ್ಲ. ಚಾಲಕರನ್ನ ಬಲಿ ಕೊಡುವಂತ ಕೆಲಸ ನೀವು ಮಾಡ್ತಾ ಇದೀಯ. ಮತ್ತೆ ಮಾರಾಟ ಮಾಡ್ಕೊಳ್ಳೋಂಥ ವಿಷಯಕ್ಕೆ ಬರ್ತೀನಿ. ನನಗೆ ನೀನು ಫೀಸ್ ನಿಗದಿ ಮಾಡ್ತೀನಿ, ಚಾಲಕರ ಹತ್ರ ಬೇಡ್ಬಿಟ್ಟು ₹1 ₹2 ನಿಮ್ಗೆ ಎಷ್ಟು ಬೇಕು ಹೇಳ್ರಿ ವಕೀಲ್ರೆ, ನಾವು ತಲುಪಿಸ್ತೀವಿ ಅಂತ. ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ನನ್ನ ಫೀಸ್ ಒಂದು ಕೇಸ್ಗೆ ಹೈಕೋರ್ಟಲ್ಲಿ 5 ಲಕ್ಷ ತಗೊಂತೀನಿ. 5 ಕೇಸುಗಳನ್ನು ಇವತ್ತು ಹಾಕಿದ್ದೀನಿ. ನನ್ನ 5 ಕೇಸುಗಳ 25 ಲಕ್ಷ ರೂಪಾಯಿನ ನಿಮ್ಮ ಅಪ್ಪನ್ ಹುಟ್ಟಿದ್ರೆ ನೀನು ಚಾಲಕರ ಹತ್ರ ಬೇಡಬಾರ್ದು. ನಿಮ್ಮ ಅಪ್ಪನ್ ನಾನು ಹೇಳ್ತಾ ಇರೋದು, ನಿಮ್ಮ ಅಪ್ಪನ್ ನೀನು ಹುಟ್ಟಿದ್ರೆ ಚಾಲಕರ ಹತ್ರ ಬೇಡದಿರ ತಗೊಂಬಂದು 25 ಲಕ್ಷ ನನ್ನ ಫೀಸನ್ನ ನನ್ನ ಆಫೀಸಲ್ಲಿರೋ, ಅದು ನಾನು ನಾಳೆನೇ ಕೊಟ್ಬಿಡು ಅಂತ ಕೇಳ್ತಾ ಇಲ್ಲ. ನಿಂಗೆ 1 ತಿಂಗಳ ಕಾಲ ಅವಕಾಶ ಕೊಡ್ತೀನಿ. ನಿನ್ ಕೆಪಾಸಿಟಿ ಏನು ನನ್ನ ನೋಡೋಣ, ನಿನ್ ಮುಖ ನೋಡಿ ಯಾರೇ 25 ಲಕ್ಷ ತಂದು ಕೊಡ್ತಾರೆ ಅಂತ ಅದನ್ನು ನೋಡ್ಬಿಡ್ತೀನಪ್ಪ ಬಸವಯ್ಯ. ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ, ಕಾರಣ ಇಷ್ಟೇ, ನಾನು ಯಾರಿಗೋ ಒಬ್ಬರಿಗೋಸ್ಕರ ತೊಂದರೆ ಕೊಡಕ್ ಹೋಗಿ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಸಂಘಟನೆಗಳಿರ್ತಕ್ಕಂಥ ಚಾಲಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ. ಯಾವಾಗ ನೀನು ವೈಯಕ್ತಿಕವಾಗಿ ನಿನ್ನನ್ನು ನನ್ನ ರಸ್ತೆಗೆ ತಗೊಂಬರ್ತೀನಿ ಅಂತಂದೆ, ಇವತ್ತು ಹಿರಿಯರು ಹೇಳಿದ್ರು ಯೋಗ್ಯತೆ ನೋಡಿ ಸ್ನೇಹ ಮಾಡುವಂತ. ಇವತ್ತು ನೀನು ಅಯೋಗ್ಯ ಅನ್ನೋದನ್ನು ಪ್ರೂವ್ ಮಾಡಿದ್ಯಾ. ಯಾಕೆ ನಾನು ಸಿಂಹಾಸನದ ಮೇಲೆ ಇದ್ದೆ, ಇವತ್ತು ನನ್ನನ್ನು ಫುಟ್ಪಾತ್ ಮೇಲೆ ತಂದು ನಿನ್ನ ಜೊತೆ ನಾನು ಸ್ನೇಹ ಮಾಡಿಸಿದ್ದಕ್ಕೋಸ್ಕರ, ನಿನ್ನ ಹತ್ರ ನಾನು ಒಂದು ಇದನ್ನ ಇಟ್ಕೊಂಡಿದ್ದಕ್ಕೋಸ್ಕರ ಫುಟ್ಪಾತ್ ಮೇಲೆ ತಂದು ನಿಲ್ಲಿಸಿದೆ. ನಿನ್ನ ಯೋಗ್ಯತೆ ಏನನ್ನೋದು ಅದು ಗೊತ್ತಾಗ್ತಾ ಇದೆ. ಈಗ ಇವತ್ತು ಹೇಳ್ತಾ ಇದ್ದೀನಿ, ನೀನು ಮಾಡಿರೋದಕ್ಕೆ ಪ್ರತಿಯೊಂದಕ್ಕೂ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಪ್ರತಿಯೊಂದಕ್ಕೂ ನಾನು ಆಡಿಯೋಗಳನ್ನು ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಸಮಗ್ರವಾಗಿ ಪೊಲೀಸ್ ಠಾಣೆಯಲ್ಲಿ ನಾಳೆ ಕೊಡ್ತೀನಿ, ಕಂಪ್ಲೇಂಟ್ ಫೈಲ್ ಮಾಡ್ತೀನಿ. ಏನಿವತ್ತು ನ್ಯಾಯಾಲಯದ ವಿರುದ್ಧವಾಗಲಿ, ಮಂತ್ರಿಗಳ ವಿರುದ್ಧವಾಗಲಿ, ನನ್ನ ವಿರುದ್ಧವಾಗಲಿ ತೇಜೋವಧೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದೆ ನೀನು. ಈ ತೇಜೋವಧೆ ಮಾಡುವಂತ ಕೆಲಸಗಳಿಗೆ ಸಂಪೂರ್ಣವಾಗಿ ಉತ್ತರವನ್ನ ನಾನು ನ್ಯಾಯಾಲಯದಲ್ಲಿ ಕೊಡ್ತೀನಿ, ಕೋರ್ಟಲ್ಲೂ ಕೊಡ್ತೀನಿ. ಸುಮ್ಮನೆ ಕೂತ್ಕೊಳ್ಳೋ ಮಗ ಅಲ್ಲ. ನನ್ನ ನಾಲಿಗೆ ಒಂದೇ ಇರೋದು, ಆ ನಾಲಿಗೆ ಚರ್ಮದಿಂದ ಮಾಡಿರ್ತಕ್ಕಂಥ ನಾಲಿಗೆ, ನಿನ್ನಂಗೆ ಚಪ್ಪಲಿಯಿಂದ ಮಾಡಿರ್ತಕ್ಕಂಥ ನಾಲಿಗೆ ಅಲ್ಲ. ನೀನು ಯಾವ ಸಂಘಟನೆಯ ಸದಸ್ಯ, ಯಾವ ಸಂಘಟನೆಯಲ್ಲಿ ಇದ್ಯಾ ಇವತ್ತು ಅಂತ ಹೇಳು. ಎಲ್ಲ ಸಂಘಟನೆಗಳು ನಿಂದು ಮುಗಿದೋಯ್ತು. ಯಾಕಪ್ಪ ಬಿಟ್ಟೋದೆ? ರಾಮೇಗೌಡರ ಹತ್ರ ಇದ್ದೆ ಬಿಟ್ಟೋದೆ, ನಾರಾಯಣ ಸ್ವಾಮಿ ಹತ್ರ ಇದ್ದೆ ಬಿಟ್ಟೋದೆ, ಸ್ವಲ್ಪ ದಿನ ರಘುವ್ರ ಹತ್ರನೂ ಕಾಲ ಚೇಚ್ಕೊಂಡ್ ಬಂದಿದ್ದೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಅವಾಗ ಅವರು ಅಲ್ಲಿಂದನೂ ಬಿಟ್ಟೋದೆ. ಇವಾಗ ಒಂದು ಹೊಸ ಸಂಘಟನೆಯಲ್ಲಿ ಇದೆಯಾ, ಅವ್ರನ್ನೂ ತೇಜೋವಧೆ ಮಾಡಿದ್ಯಾ ನೀನು ಯಾವ ಸಂಘಟನೆಯಲ್ಲಿ ಇದೆಯಾ? ಇಲ್ಲಿ ಬಂದು ಬಿಲ್ಡಪ್ ಫೇಸ್ಬುಕ್ಗಳಲ್ಲಿ ಬಿಲ್ಡಪ್ ಕೊಟ್ಟು ಕೂಡಲೇ ಕೇಸುಗಳಲ್ಲಿ ಜಡ್ಜುಗಳು ನಿನ್ನ ಬಿಲ್ಡಪ್ಗಳು ನೋಡ್ಬಿಟ್ಟು ಕೊಡೋದಿಲ್ಲಪ್ಪ. ನಿನ್ನ ಬಿಲ್ಡಪ್ಗಳನ್ನು ನೋಡಿ ಕೊಡೋದಕ್ಕಿಲ್ಲ, ಅರ್ಥ ಮಾಡ್ಕೋ. ಅಲ್ಲಿ ಜಡ್ಜುಗಳು ಕೊಡೋದು
ತಮ್ಮ ನಿರ್ಣಯವನ್ನ, ತಮ್ಮ ಆದೇಶವನ್ನ, ದಾಖಲೆಗಳನ್ನ, ಮೂಲಗಳನ್ನ ಇಟ್ಕೊಂಡು ಅದು ಬಿಟ್ಬಿಟ್ಟು ರಸ್ತೆಗೆ ಬನ್ನಿ, ಪ್ರಶ್ನೆ ಮಾಡಿ. ಪ್ರಶ್ನೆ ಯಾರನ್ನೇ ಮಾಡಬೇಕು? ಜಡ್ಜನ್ ಮಾಡ್ಬೇಕಾ? ಏನಪ್ಪ ಅಯೋಗ್ಯ, ಜಡ್ಜಿನ ಮಾಡಬೇಕು? ಇವತ್ತು ಹೇಳ್ತಾ ಇದ್ದೀನಿ ಕೇಳೋ, ನನ್ನ ಒಂದು ಮುಖ ಮಾತ್ರ ನೀನು ನೋಡಿದ್ಯಾ ಬಸವಯ್ಯ? ನನ್ನ ಹತ್ರ ಮರ್ಡರ್ಗಳು ಮಾಡಿರೋರಿಂದನೂ ಕ್ಲೈಂಟ್ಗಳಿದ್ದಾರೆ, ಡಬಲ್ ಮರ್ಡರ್ಗಳು ಮಾಡೋರು ಕ್ಲೈಂಟ್ಗಳಿದ್ದಾರೆ, ಅಂಡರ್ವರ್ಲ್ಡ್ಗಳಲ್ಲಿ ಕೆಲಸ ಮಾಡೋರು ನನ್ನ ಹತ್ರ ಕ್ಲೈಂಟ್ಗಳು. ನೀನು ನಟರಾಜ್ ಶರ್ಮನ್ ಏನೋ ಪಾಪ ನಾಮ ಹಾಕೊಂಬಿಟ್ಟವನೆ, ಬಂದ್ಬಿಟ್ಟು ಬೆಳಿಗ್ಗೆ ಎದ್ದು ನಮಸ್ಕಾರ ಆಗ್ತಾ ಇರ್ತಾನೆ ದೇವ್ರ ಹತ್ರ. ಅದರಿಂದ ಬಹಳ ಇದು, ನಾನು ಏನು ಮಾತಾಡಿದ್ರು ಅವನ ಬಗ್ಗೆ ಸುಮ್ಮನೆ ಇರ್ತಾನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕೆ ಅನ್ನಕ್ಕೆ. ನಾನು ನಮ್ಮ ಅಪ್ಪನಿಗೆ ಹುಟ್ಟಿದ್ದೀನಿ, ನೀನಂಗಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳಿದೆ, ಷಂಡ್ರು ಅಂತ. ನಾನಿವತ್ತು ದೇವಸ್ಥಾನದ ಮುಂದೆ ಇದ್ದೀನಿ, ನಾನು ಈ ಶಾಪ ಹಾಕಕ್ಕೆ ಇಷ್ಟಪಡಲ್ಲ. ನೀನು ಹೇಳ್ಕೊಂಡಿರ್ತಕ್ಕಂಥ ಶಾಪವನ್ನು ದೇವರೇ ಕೊಟ್ಬಿಟ್ಟಿದ್ದಾರೆ ನಿನಗೆ, ನಾನು ಕೊಡೋದು ಬೇಕಾಗಿಲ್ಲ, ಆಯ್ತಾ? ನಾನು ಅದ್ರ ಬಗ್ಗೆ ಹೇಳಬಾರ್ದು ಅಂತಿದ್ದೆ, ಬಟ್ ಇವತ್ತು ಹೇಳಿದ್ದೀನಿ. ಯಾಕೆಂದ್ರೆ ನಾನು ನಿಯತ್ತಾಗಿರೋದ್ರಿಂದ, ಯಾವನ ಹತ್ರ ₹1 ಬೇಡದೇ ಇರೋದ್ರಿಂದ ನನ್ನ ಮನಸ್ಸಿನಲ್ಲಿ ಇವತ್ತು ಆ ಬೆಂಕಿ ಉರಿತಾ ಇದೆ. ಆ ಕಾರಣದಿಂದ ನಿನಗೆ ಇವತ್ತು ಹೇಳ್ತಾ ಇದ್ದೀನಿ. ಆ ದೇವ್ರು ಏನಿದೆ ಮುಂದಿನ ತೀರ್ಮಾನ ಮಾಡ್ತಾರೆ. ಅದು ಬಿಟ್ಟು ಚಾಲಕರೇ ಎಲ್ಲ ನಾನು ಸಮಸ್ತ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಚಾಲಕರಿಗೆ ಹೇಳೋದಿಷ್ಟೇ, ದಯವಿಟ್ಟು ಸಮಾಧಾನದಿಂದ ಇರಿ. ಏನಾಗುತ್ತೆ ಅಂತಂದರೆ, ಬೆಂಕಿ ಹತ್ಸೋದು ಈಸಿ, ಅದನ್ನು ಆರಿಸ್ಬೇಕು ಅಂದರೆ ಭಾಳ ಕಷ್ಟ. ಯಾರೋ ಅವಿವೇಕಿಗಳ ಮಾತುಗಳನ್ನು ಕಟ್ಕೊಂಡು ತಾವೇನಾದರೂ ಅವ್ರು ಹೇಳಿದ್ರು ಅಂತೇಳಿ ಅಲ್ಲಿ ಇಲ್ಲಿ ರಸ್ತೆಗೆ ಬಂದು ಹೋರಾಟ ಮಾಡಬೇಕಾದ್ರೆ, ನಾವು 2023 11ನೇ ಸೆಪ್ಟೆಂಬರ್ 11 ಹೋರಾಟ ಮಾಡಬೇಕಾದ್ರೆ ಏನೆಲ್ಲ ಪ್ರಿಕಾಷನ್ಸ್ ತಗೊಂಡಿದ್ವಿ ಅಂತ ಇವರಿಗೆ ಅದನ್ನು ಕಲ್ಪನೆ ಕೂಡ ಇಲ್ಲ ರೀ. ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲ ಮೂಲೆ ಮೂಲೆಯಿಂದ ಪೊಲೀಸರು ನಿಮಗೆ ತಡಿಲಿಲ್ಲ, ರಕ್ಷಣೆಯನ್ನು ಕೊಟ್ಟರು. ನಿಮ್ಮನ್ನ ಫ್ರೀಡಮ್ ಪಾರ್ಕ್ ತನಕ ಯಾವ ಕಾರಣಕ್ಕಾಗಿ ತಗೊಂಡ್ವಿ? ನಮ್ಮಲ್ಲಿರ್ತಕ್ಕಂಥ ಚಾಲಕರು ಯಾರಿಗೂ ಚಾಲಕರುಗಳಿಗೆ ತೊಂದರೆ ಆಗಬಾರ್ದು, ಅರೆಸ್ಟ್ ಮಾಡಬಾರ್ದು, ಹೊಡೆದಾಟಗಳಾಡಬಾರ್ದು, ರಸ್ತೆಗಳಲ್ಲಿ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಅದರಿಂದ ನಾನು ಪ್ರತಿಯೊಬ್ಬ ಚಾಲಕರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸ್ವಲ್ಪ ದಿನಗಳ ಕಾಲ ನಮ್ಮ ಈ ಒಂದು ಬೈಕ್ ಟ್ಯಾಕ್ಸಿ ಆದೇಶ ಹೊರಗೆ ಬರುವವರೆಗೂ ಸ್ವಲ್ಪ ಕಾಯ್ದೆ, ಖಂಡಿತ ಬರುತ್ತೆ. ಮತ್ತು ಹಲವು ಬೇಡಿಕೆಗಳು ಈಡೇರಿದೆ ಅಂತ ನಾನು ಹೇಳಿದ್ದೀನಿ. ಈಡೇರುವುದರಲ್ಲಿ ಪ್ರಪ್ರಥಮ ಬೇಡಿಕೆ ಇವತ್ತು ನಮ್ಮಲ್ಲಿ ಏರಿರ್ತಕ್ಕಂಥದ್ದು ಚಾಲಕರ ಮಂಡಳಿ ಆಗಿದೆ. ಚಾಲಕರ ಮಂಡಳಿಯಲ್ಲಿ 4 ಸದಸ್ಯರಿದ್ದಾರೆ ಅಂತ. 4 ಸದಸ್ಯರಿದ್ದಾರೆ. ನನ್ನ ಕೆಪಾಸಿಟಿ ಇದೆ ಬಸವಯ್ಯ, ನನ್ನ ಕೆಪಾಸಿಟಿ, ನನ್ನ ಒಕ್ಕೂಟದಲ್ಲಿರ್ತಕ್ಕಂಥ 4 ಜನರನ್ನ ನಾನು ಮೆಂಬರ್ ಮಾಡ್ಕೊಂಡೆ. ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ ಬೆಂಗಳೂರು ನಗರದಲ್ಲಿ ಏನಾದರೂ ಕಾರ್ಪೊರೇಷನ್ ಎಲೆಕ್ಷನ್ ಆದರೆ ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಯೋಗ್ಯ ಸದಸ್ಯನನ್ನು ಕಾರ್ಪೊರೇಷನ್ ಕೂಡ ನಿಲ್ಲಿಸಿ ಅದಕ್ಕೆ ಖರ್ಚು ಮಾಡೋಂಥ ಕೆಪಾಸಿಟಿ ಕೂಡ ನನಗಿದೆ, ಮಾಡ್ತೀನಿ ಅಂತ ಕೂಡ ಇವತ್ತು ನಾನು ಹೇಳ್ತಾ ಇದ್ದೀನಿ. ಖರ್ಚು ಮಾಡಿ ಚಾಲಕರಿಂದ ಕೂಡ ಒಬ್ಬ ವ್ಯಕ್ತಿ ಕಾರ್ಪೊರೇಷನ್ಗೆ ಹೋಗೋ ಥರ ಮುಂದೆ ಸಾಧ್ಯವಾದರೆ MLA ಎಲೆಕ್ಷನ್ಗೂ ನಿಲ್ಲಿಸುವಂಥ ಕೆಪಾಸಿಟಿ ಕೂಡ ನನಗಿದೆ. ನಿಲ್ಲಿಸ್ಬಿಟ್ಟು ಅವನು ಗೆಲ್ಸ್ಕೊಂಬರುವಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಒಕ್ಕೂಟದಲ್ಲಿ ಆ ಕೆಪಾಸಿಟಿ ಇದೆ, ಅಷ್ಟು ತಾಕತ್ತು ಇದೆ. ಆದರೆ ಸೆಲೆಕ್ಟ್ ಆದಂಥ ವ್ಯಕ್ತಿಗಳು ಯಾರು ನಿಮಗೇನು ದ್ರೋಹ ಬಗೆತಾ ಇಲ್ಲ, ಎಲ್ಲರೂ ನಿಮಗೆ ಬೇಕಾದಂಗೆ ಸ್ಪಂದಿಸ್ತಾ ಇದ್ದಾರೆ. ಇವತ್ತು ಚಾಲಕ ಮಂಡಳಿ ಆಗಿರೋದ್ರಿಂದ ಪ್ರತಿಯೊಂದು ಚಾಲಕನಿಗೂ 5 ಲಕ್ಷ ರೂಪಾಯಿ ಸತ್ತಾಗ ಇದು ಬರುತ್ತೆ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ 2 ಲಕ್ಷ ರೂಪಾಯಿ, ಅಡ್ಮಿಟ್ ಆಗಿ ರೀಇಂಬರ್ಸ್ಮೆಂಟ್ಗೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ಅಡ್ಮಿಟ್ ಆಗಿ ಕೈಯೋ ಕಾಲ ತೊಂದರೆ ಆಗಿ ಓಡಿಸೋಕ್ಕಾಗಿಲ್ಲ ಆಟೋ ಅಂದರೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಮನೆಯಲ್ಲಿದ್ದರೆ ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ 2 ಲಕ್ಷ ಕೊಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಕೀಮ್ಗಳೆಲ್ಲ ಹೊರತುಪಡಿಸಿ 60 ವರ್ಷ ವಯಸ್ಸಾದ ನಂತರದಲ್ಲಿ ಚಾಲಕ ಏನು ಮಾಡಬೇಕು? ಕಣ್ಣು ಕಾಣಲ್ಲ, ಕೈ ಅದರ್ತಾ ಇರುತ್ತೆ, ಕಾಲು ಬ್ರೇಕ್ ಒತ್ತಕ್ಕಾಗಲ್ಲ. ಅಂತ ಸಮಯದಲ್ಲಿ ಏನ್ರಿ ಮಾಡ್ತೀರಾ? ಅಂತ ಸಮಯದಲ್ಲಿ ಒಬ್ಬ ಚಾಲಕನಿಗೆ ಪೆನ್ಷನ್ ಬರಬೇಕು ಅಂತ ಇವತ್ತು ಒದ್ದಾಡ್ತಾ ಇದ್ದೀನಿ. ಪೆನ್ಷನ್ ಸ್ಕೀಮನ್ನು ಅದರಲ್ಲಿ ಹಾಕ್ತಿದ್ದೀನಿ. ಆ ಪೆನ್ಷನ್ ಸ್ಕೀಮಲ್ಲಿ ಇವತ್ತು 2,000 ರೂಪಾಯಿ ಅನೌನ್ಸ್ ಮಾಡಿ ಅಂತ ಭಿಕ್ಷೆ ಬಿಡ್ತಾ ಇದ್ದೀನಿ ಸರ್ಕಾರದ ಹತ್ರ. ನನಗೋಸ್ಕರ ಬಿಡ್ತಾ ಇದ್ದೀನಿ. ನಾನೇನೋ ಡ್ರೈವರ್ ಮಾಡಬೇಕಾ, ಇಲ್ಲ ನಾನೇನಾದ್ರೂ ಆಟೋ ಓಡಿಸ್ಬೇಕಾ, ಟ್ಯಾಕ್ಸಿ ಓಡಿಸ್ಬೇಕಾ, ಬಸ್ ಓಡಿಸ್ಬೇಕಾ? ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ರೀ? ಪೆನ್ಷನ್ ಸ್ಕೀಮಿನ ಕಲ್ಪನೆ ಕೂಡ ಇರಲಿಲ್ಲ ಅಧಿಕಾರಿಗಳ ಹತ್ರ ಆಗಲಿ, ಸರ್ಕಾರದ ಹತ್ರ ಆಗಲಿ. ಆ ಕಲ್ಪನೆಯನ್ನು ತಂದು ಇವತ್ತು ಪೆನ್ಷನ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಇವತ್ತು ರಸ್ತೆಗಳಲ್ಲಿ ನಿಂತ್ಕೊಂಡು ನನ್ನನ್ನು ಎಲ್ಲೋ ಇದ್ದಂಥ ವ್ಯಕ್ತಿನ ತಂದು ಇವತ್ತು ಫುಟ್ಪಾತಲ್ಲಿ ನಿಲ್ಲಿಸಿದ ಒಬ್ಬ ಬಸವಯ್ಯ ಅನ್ನೋ ಅಯೋಗ್ಯ. ನಾನು ಇದರಲ್ಲಿ ಯಾವುದೇ ರೀತಿಯಾದಂಥ ಇದಿಲ್ಲ. ಇದೊಂದು ರೀತಿಯಲ್ಲಿ ಈ ಬಸವಯ್ಯ ಅನ್ನೋಂಥವ್ರಿಗೆ ಎಚ್ಚರಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಕಾನೂನಾತ್ಮಕವಾದಂಥ ಹೋರಾಟ, ಯಾಕೆಂದರೆ ದೇವಸ್ಥಾನಕ್ಕೆ ಕರೆದಿದ್ರು, ಇಲ್ಲಿಗೆ ಬಂದಿದ್ದೀನಿ. ಕಾನೂನಾತ್ಮಕವಾದಂಥ ಹೋರಾಟ ನಂದು ನಿರಂತರವಾಗಿರುತ್ತೆ. ಅವರ ವಿರುದ್ಧ ನನಗೆ ಎಲ್ಲಿ ಡ್ಯಾಮೇಜ್ ಏನು ನನ್ನ ಇದಕ್ಕೆ ಡ್ಯಾಮೇಜ್ ಆಗಿದೆ, ನನ್ನ ಮಾನ ಹಾನಿಯಾಗಿದೆ, ಆ ಮಾನ ಹಾನಿ ಆಗಿರೋದಕ್ಕೆ ನಾನು ಖಂಡಿತ ಯಾವುದೇ ಕಾರಣಕ್ಕೆ ಬಿಡುವಂಥ ಪ್ರಶ್ನೆ ಉದ್ಭವ ಆಗಲ್ಲ. ಅದನ್ನು ನಾನು ಕೋರ್ಟಲ್ಲಿ, ನ್ಯಾಯಾಲಯದಲ್ಲಿ ಮಾಡ್ತೀನಿ.
ಎಲ್ಲ ಚಾಲಕರಿಗೂ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ದಯವಿಟ್ಟು ಶಾಂತವಾಗಿರಿ. ಶೀಘ್ರದಲ್ಲೇ ಬರುತ್ತೆ. ಇನ್ನು ಒಂದು 15 ದಿವಸನೂ ಆಗ್ಬೋದು, 1 ತಿಂಗಳಾಗ್ಬೋದು, ಒಂದೇ ವಾರದಲ್ಲಿ ಕೂಡ ಬಂದ್ಬಿಡ್ಬೋದು. ಇದೆಲ್ಲ ಜಡ್ಜ್ಮೆಂಟು ರಿಸರ್ವ್ ಮಾಡ್ಕೊಂಡಿದ್ದಾರೆ. ಬರುವವರೆಗೂ ದಯವಿಟ್ಟು ಕಾಯಿರಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಟರಾಜ್ ಶರ್ಮಾ.